ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಿ? ನಮಸ್ಕಾರ. ಇವತ್ತು ನೋಡಿ ರಜೆ ಮಕ್ಕಳಿಗೆ ರಜೆ ಇದ್ದರೆ ಇದೊಂದು ಪ್ರಾಬ್ಲಮ್. ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ, ನೋ 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 ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ಹೇಳಿ ಕಿರಿಕಿರಿ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಜಸ್ಟ್ ಒಂದು ಹೊರಗೆ ಹೋಗಿ ಬರೋಣ ಅಂತ ಹೊರಟಿದ್ದೇವೆ. ತಿಂಡಿಯೆಲ್ಲ ಆಯಿತು, ಬೆಳಗ್ಗೆದು ಉಪ್ಪಿಟ್ಟು ಮಾಡಿದ್ದೆ. ಹಾಗೆ ಈಗ ಹೊರಟಿದ್ದು ನೋಡಬೇಕು. ಇಲ್ಲಿ ಎರಡು ಕಡೆ ಎಕ್ಸಿಬಿಷನ್ ಬಂದಿದೆ. ಒಂದು ಬಣ್ಣಂಜಲ್ ಬಂದಿದೆ, ಇನ್ನೊಂದು ನಮ್ಮ ಮಣಿಪಾಲ್ ಹತ್ರ RS ಭವನದಲ್ಲಿ ಬಂದಿದೆ. ಸೊ ನೋಡಬೇಕು ಎಲ್ಲಿ ಹೋಗ್ಲಿಕ್ಕಾಗ್ತದೆ ಏನು ಅಂತೇಳಿ. ಸೊ ಯಾವಾಗಲ ಅಡುಗೆದೆಲ್ಲ ನಾನು ವಿಡಿಯೋ ಹಾಕ್ತಿದ್ದೆಲ್ಲ. ಸೊ ಇವತ್ತು ಯಾವುದಾದ್ರೂ ಹೊರಗೆ ಹೋಗೋದು ಸಹ ಒಂದು ವ್ಲಾಗ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲಿ ಹೋಗ್ತೇವೆ ಏನು ಹೋಗ್ತೇವೆ ಅಂತೇಳಿ ಮುಂದಿನ ಜರ್ನಿಯಲ್ಲಿ ಹೇಳ್ತೇನೆ, ಓಕೆನಾ? ಸೊ ಈಗ ಹೊರಟಿದ್ದು ಮನೆಯಿಂದ. ಈಗ ಎಲ್ಲೂ ಹೋದರೂ ಕೂಡ ಬರೀ ಟ್ರಾಫಿಕ್ಕೇ ಆಗ್ತದೆ. ಕಾರ್ದು ಗ್ಲಾಸ್ ಎಲ್ಲ ಬಂದ್ ಮಾಡಿ ಹೋಗ್ಬೇಕಾಗ್ತದೆ. ಯಾಕಂದರೆ ಧೂಳಂದರೆ ಧೂಳು, ಮಳೆ ಬಂದರೆ ಮಳೆ ಅಂತಾಯಿತು. ಮಳೆ ಇಲ್ಲ ಅಂತ ಹೇಳಿದೆ. ಈಗ ನೋಡಿ ಧೂಳು ಇದು ಕ್ಲಿಯರ್ ಹೇಗೆ ಕಾಣ್ತಿದ್ದು ಗೊತ್ತಿಲ್ಲ ಕಾರಲ್ಲಿ, ಬಟ್ ಧೂಳು ಅಂದರೆ ಧೂಳು. ಎಲ್ಲ ಗ್ಲಾಸ್ ಎಲ್ಲ ಬಂದ್ ಮಾಡಿಕೊಂಡು ಹೋಗಬೇಕು. ಸೊ ಹಾಗೆ ನಾನು ಎಕ್ಸಿಬಿಷನ್ಗೆ ಹೋಗ್ತೇನೆ ಅಂತ ಹೊರಟಿದ್ದೆ. ನನ್ನ ಮಕ್ಕಳು ಊದು ಕುಂಬಳಕಾಯಿ ಥರ ಊದ್ಕೊಂಡಿದ್ದಾರೆ, ಮುಖ ನೋಡ್ಬೋದು. ನೋಡಿ ಮುಖ ಊದಿಸ್ಕೊಂಡಿದ್ದಾರೆ. ಅವರಿಗೆ ಎಂಥದ್ದು ಎಂತ ಪಿಂಕ್, ವಾಟ್ ಇದೆ? Pink color ice cream. Something full of pink. ಸಮಥಿಂಗ್ ಫುಲ್ ಆಫ್ ಪಿಂಕ್. ಅದು ಏನು ಎತ್ತ ಅಂತ ನನಗೆ ಗೊತ್ತಿಲ್ಲ. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೇನೆ. ಏನು ಮಾಡೋದು, ಅವ್ರದ್ದೇ ಎಲ್ಲ ರಾಯಭಾರಿ, ನಮ್ದೆಂತ ನಡೆಯೋದಿಲ್ಲ ಅಲ್ವಾ? ಸೊ ಹಾಗೆ ನೋಡೋಣ ಅವರದ್ದು ಎಂಥದ್ದು ಪಿಂಕ್, ಹೊಡಿದೆ Pink parlor ice cream shop. ಪಿಂಕ್ ಪಾರ್ಲರು, ರೆಡ್ ಪಾರ್ಲರು, ಬ್ಲೂ ಪಾರ್ಲರ್ ಎಲ್ಲ ಒಂದ್ಸರಿ ನೋಡ್ತಾರೆ ಏನು ಎತ್ತ ಅಂತ ಗೊತ್ತಾಗ್ತದೆ. ಓಕೆ, ನೋಡ್ಬೋದು ಎಕ್ಸಿಬಿಷನ್ ಇಲ್ಲಿದೆ, ಬಣ್ಣಂಜಿದು. ಇನ್ನೊಂದು RS ಭವನ, ಅದು ಮಣಿಪಾಲ್ಗೆ ಹೋಗೋ ದಾರಿ. ಮಣಿಪಾಲ್ ಹತ್ರ. ಇದು ನಮ್ಮೂರಿನ ಟ್ರಾಫಿಕ್. ಕೆಲವರು ಇದಕ್ಕೆ ಮಿನಿ ಬ್ಯಾಂಗ್ಳೂರ್ ಅಂತ ಕೂಡ ಹೆಸರು ಇಟ್ಟಾಗಿದೆ. ನೋಡ್ಬೋದು ಜಸ್ಟ್ ಮೂವ್ ಆಗ್ತಾ ಉಂಟು ಸ್ಲೋಲಿ. ನಿಂತು ಬರಲಿಕ್ಕೆ 12 ಗಂಟೆ ತನಕ ನಿಂತಿದ್ದೀವಿ. ಈಗ ನೋಡಲಿಕ್ಕೆ ಎಷ್ಟು ಗಂಟೆಗೆ ರಿಲೀಸ್ ಮಾಡ್ತಾರೆ. 7ರಿಂದ 8 ನಿಮಿಷ ಇಲ್ಲಿ ನಿಲ್ಲಲಿಕ್ಕೆ ಆಯಿತು. ಇನ್ನು ಸಹ ಸ್ಲೋ ಹೋಗ್ತಾ ಉಂಟು ಗಾಡಿ, ನೋಡ್ಬೋದು. ಫೈನಲಿ ಸ್ವಲ್ಪ ರಿಲೀಫ್ ಸಿಕ್ತು. ಆಲ್ಮೋಸ್ಟ್ 10 ನಿಮಿಷ ತನಕ ಸ್ಲೋ ಡೌನ್ ಆಯಿತು. ನಾವು ನಿಮಗೆ ನೋಡಿ ನಾನು ಓದಿರೋ ಕಾಲೇಜ್ ತೋರಿಸ್ತೇನೆ. ಇದು ನನ್ನ ಕಾಲೇಜ್, MGM. ಸಿ ಇದು ಮೇನ್ ಎಂಟ್ರಿ ನಮ್ಮ ಕಾಲೇಜ್. ಎಂಟ್ರಿ. ನಮ್ಮೂರ ಬ್ರಿಡ್ಜ್ ನೋಡಿ, ಒಂದು 4ರಿಂದ 5 ವರ್ಷ ಆಯ್ತೇನ ಇದನ್ನು ನೋಡಲಿಕ್ಕೆ ಸಿಕ್ಕಿದ್ದು. ರೀಸೆಂಟ್ಲಿ ಇದು ಓಪನ್ ಆಗಿತ್ತು. ಓಕೆ, ಚೆಂದ ಕಾಣ್ತಾ ಇತ್ತು. ಇನ್ನೊಂದು ಸ್ವಲ್ಪ ಈ ಬ್ರಿಡ್ಜ್ ಹಳೇದಾಗೋ ಇನ್ನೊಂದು ಓಪನ್ ಆಗುವ ಅದು ಚೆಂದ ಕಾಣ್ತದೆ. ಈಗ ಇದೇ ಅಲ್ಲ ಹೊಸದು, ಇದು ಚೆಂದ ಕಾಣ್ತದೆ. ಸ್ವಲ್ಪ ಸಮಯ ಹೋಗಿ ಇನ್ನೊಂದು ಹೊಸದು ಬರ್ತದೆ, ಅವಾಗ ಅದು ಚೆಂದ ಕಾಣ್ತದೆ. ಮಣಿಪಾಲಿಗೆ ಬಂದಿದ್ದು. ಇಲ್ಲಿ ನೋಡಿ, ಇಲ್ಲಿ ಸಹ ಮಿನಿ ಸ್ಟೋರ್ ಅಂತೆ, ಆ ಸ್ಟೋರ್ ಈ ಸ್ಟೋರ್ ಎಲ್ಲ ಬಂದಿದೆ. ಬರಲಿಕ್ಕೆ ಎಲ್ಲೆಲ್ಲ ಬರ್ತದೆ. ಇನ್ಕಮ್ ಒಳ್ಳೆ ಇರಬೇಕು, ಯಾವಾಗಲೂ ಶಾಪಿಂಗ್ ಮಾಡ್ತಾ ಇರ್ಬೇಕಲ್ವಾ? ಸೊ ನೋಡಿ, ಇದೇ ಎಂಡ್ ಪಾಯಿಂಟ್ ಹೋಗುವ ದಾರಿ. ಆದರೆ ಈಗ ನಮಗೆಲ್ಲ ಪಬ್ಲಿಕ್ಕಿಗೆಲ್ಲ ಬಿಡೋದಿಲ್ಲ, ಬರೀ MIT ಸ್ಟೂಡೆಂಟಿಗೆ ಮಾತ್ರ ಬಿಡೋದು. ಅವ್ರಿಗೆ ಮಾತ್ರ ಬೇಕು ಅವ್ರ ID ಕಾರ್ಡ್. ಇದು ಕಾಮನ್ ಮ್ಯಾನಿಗೆ ಯಾರಿಗೂ ಬಿಡೋದಿಲ್ಲ ಅಂತೆ. ಸೊ ಹಾಗೆ ಇದು ನೋ ಯೂಸ್. ಅದೊಂದು ಚೆಂದಾಗಿ ನೀಟಾಗಿತ್ತು ಆ ಪಾಲ. ನೋಡಿ, ಟಾಲೆಸ್ಟ್ ಬಿಲ್ಡಿಂಗ್ ಅಂತ ಇತ್ತು ಮೊದಲು. ಇದು ರಾಯಲ್ ಎಂಬಸಿ, ಗೊತ್ತಿಲ್ಲ ಹೇಗೆ ಕಾಣ್ತದೆ. How much does the
sandals do you have? ಅಂಕಲ್ ಪೀಟರ್ದು ಎಂತ ಇದು ಅಂಕಲ್ ಕೋತಿಗಳಿಗೆ ಎಲ್ಲಿ ಅಂತ ಗೊತ್ತಿಲ್ಲ, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅದು. ಈಗ ಪುನಃ ನಾವು ಯೂಟರ್ನ್ ತಗೊಂಡು ಬರ್ತಾ ಇದ್ದೀವಿ. ಇದು ನೋಡಿ ಎಷ್ಟು ದೊಡ್ಡ ಲೈಬ್ರರಿ ಇವಾಗ ಎಲ್ಲಿ ಉಂಟು. ಇದು ಬಿಟ್ಟು ಎಬೇ ಇಲ್ಲಿಗ ಇವರು ಹೇಳಿದ ಮಂಕ್ ಯಪ್ಪ ಫ್ರೆಶ್ ಫ್ರೋಝನ್ I don't know. ಯೋಗರ್ಟ್ This is only. ಯಪ್ಪೆ ಇದ ಇಲ್ಲಿ ಹೋಗ್ಲಿಕ್ಕೆ ಇವರು ಅಷ್ಟೊಂದು ಕಿರಿಕಿರಿ ಮಾಡಿದ್ದು ನೋಡಬೇಕು. ಫ್ರೆಶ್ ಫ್ರೋಝನ್ ಯೋಗರ್ಟ್ ಅಂತ ಹೇಳಿದ ಕರ್ಮ. ಮೊದಲು ಇದು ಮನೆ ಇತ್ತು, ಅದನ್ನು ಕನ್ವರ್ಟ್ ಮಾಡಿ ಅಂತದೇ ಹಾಕಿದ್ದಾರೆ. ಇಲ್ಲ ಈ ಮಕ್ಕಳಿಗೆ ಬೇರೆ ಕೆಲಸ ಇಲ್ಲ, ನೋಡ್ಬೇಕು ಎಂತ ಉಂಟು ಹೇಳಿ. ಇಲ್ಲೆಲ್ಲ ಕೂತ್ಕೊಳ್ಳಿಗೆ ಈ ಥರ ಉಂಟು, ಇನ್ನು ಒಳಗೆ ಗೊತ್ತಿಲ್ಲ ಹೇಗೆ ಉಂಟು. ಓಕೆ ನೋಡೋಣ, ಹೀಗೆ ಉಂಟು ಎಂತ ಗೊತ್ತಿಲ್ಲ ಎಂತ ಉಂಟು ಹೇಳಿ. ಕೋತಿಗಳು ಹೋಗಿ ಅಲ್ಲಿ ಕೂತ್ಕೊಂಡು ಎಂತ ಬೋಬಾಟಿ ಗೀಬಾಟಿ ಮಾರ ಎಂತ ಅಂತ ಗೊತ್ತಿಲ್ಲ ಮಕ್ಕಳಿಗೆ. ಎಂಥ ಬೋಬಾಟಿ ಅಂತ ಏನು ಬೋಬಾಟಿ ಅಂತ ನನಗೆ ಗೊತ್ತಿಲ್ಲ. ಇದು ಯೂಟ್ಯೂಬಲ್ಲಿ ಇವ್ರು ನೋಡಿ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ, ಫೋರ್ಸ್ ಮಾಡಿ ನಮಗೆ ಬನ್ನಿ ಅಂತ. ಅದರದ್ದು ಹೆಸರು ಎಲ್ಲ ನೋಡುವಾಗೆಲ್ಲ ಮಂಡೆ ಬಿಸಿ ಆಯಿತು. ಅವನು ಎಲ್ಲಿಂದ ಹೋಗಿ ಐಸ್ ತಗೊಂಡು ಬಂದ, ಅದು ಐಸ್ ಸಹ ಇಲ್ಲಿ ಇಲ್ಲ ಅವನ ಹತ್ರ. ಆ ಬೋಬಾಟಿನಲ್ಲಿ ಏನು ಉಂಟು ಗೊತ್ತಿಲ್ಲ, ನಾವು ಆರ್ಡರ್ ಮಾಡಲಿಲ್ಲ. ಬರೀ ಮಕ್ಕಳಿಗೆ ಒಂದು ಪೀಚ್ ಫ್ಲೇವರ್ ಅದನ್ನು ಮಾಡಿದೆ ನಾನು. ಫಸ್ಟ್ ನೀವು ಟೇಸ್ಟ್ ಮಾಡಿ, ಇಷ್ಟ ಆದರೆ ಮತ್ತೆ ನೋಡೋಣ ಅಂತ ಹೇಳಿದೆ. ಏನು ಬೋಬಾಟಿನ ಕರ್ಮ. ಇದು ಪೀಚ್ ಫ್ಲೇವರ್ದು ಬೋಬಾಟಿ ಅಂತೆ. ಓಕೆ ನೋಡಿ ಈ ಥರ ರೊಟ್ಟಿ ಏನೂ ಇಲ್ಲ, ಇದರಲ್ಲಿ ಐಸ್ ಹಾಕಿ ಟೀ, ಇದು ಒಂದು ಕೈಂಡ್ ಆಫ್ ಟೀ, ಅದಕ್ಕೇನು ಫ್ಲೇವರ್ಗೆ ಏನೋ ಐಸ್ ಹಾಕಿದೆ, ಏನೂ ಇಲ್ಲ. ಪೀಚ್ ಫ್ಲೇವರ್ಗೆ ಮತ್ತು ಏನಾದರೂ ಒಂದು ಇದರಾಗೆ ಹಾಕಿದ್ದಾರೆ, ಏನು ಇದು ಗೊತ್ತಿಲ್ಲ. ಎಂತ ಇದ್ರಲ್ಲ 170 ರೂಪಾಯಿ ಅಂತೆ. ಕರ್ಮ, ಈ ಮಕ್ಕಳಿಗೆ ಅರ್ಥ ಯಾವಾಗ ಆಗ್ತದೆ. ಅವರು ಅದನ್ನು ಎಂಜಾಯ್ ಮಾಡ್ತಿದ್ದಾರೆ. ನಾನು ಒಳ್ಳೊಂದು ಬ್ಯಾಟಿಂಗ್ ಮಾಡಿ ಹೋಗ್ತೇನೆ ಲಂಚಿಗೆಲ್ಲದು ಹೋಗ್ತೇವೆ. ಇದೆಂತ ಕರ್ಮದು ಹೆಂಗಿದೆ ಇದನ್ನು ಕುಡಿಲಿಕ್ಕೆ. ನಾವು ಇದು ನಾನು ಮನೇಲಿ ಅದರದ್ದು ಅವ್ರು ಏನು ಅಂತೇಳಿ ಎಕ್ಸ್ಪ್ಲೇನ್ ಮಾಡಿದ್ರು ನಾನೇ ಮಾಡ್ತಾಯಿದ್ದೆ ಮನೇಲಿ. Cold. ಇದು ರಸನಕ್ಕೆ ಎಂತ ಸಾಬೂದಾನ ಹಾಕಿ ಕುಡ್ದಾಗೆ ಉಂಟು. ಎಂತ ಬೈಟ್ ನೀಟ ನೋಡ್ಬೋದು. ಇಲ್ಲಿ ಈ ಥರ ಉಂಟದು ಎಂಥದ ಅದೇ ಇರ್ತದೆ, ಡಿಫ್ರೆಂಟ್ ಫ್ಲೇವರ್. ಏನು ವರ್ಕೌಟ್ ಆಗಲಿಲ್ಲ. ಇದೇನು ಓಷನ್ ಡಿಲೈಟ್ ಅಂತ ಹೇಳಿ ಬಾಳೆ ಎಲೆ ಮೀನು ಊಟ ಅಂತೆ. ನೋಡೋಣ, ಟ್ರೈ ಮಾಡೋಣ. ಮೇಲೆ ಬಂದ ಕೆಳಗೆ ಸ್ವಲ್ಪ ಕೂತ್ಕೊಂಡಿದ್ದಾರೆ, ನೋಡೋಣ ಹೇಗಿದೆ ಅಂತೆ. ಇಲ್ಲಿ ಉಂಟು. It's near the washroom. ಓಕೆ, ಸೊ ಯು ಕ್ಯಾನ್ ಟೇಕ್ ದಿಸ್. ಈ ಥರ 4 ಸೀಟರಲ್ಲಿ ಕೂತ್ಕೊಳ್ತೆ. ನೋಡೋಣ, ಆರ್ಡರ್ ಮಾಡ್ತೀನಿ ಏನಿದೆ ಅಂತ ಹೇಳಿ. ಓಷನ್ ಡಿಲೈಟ್ ಅಂತೇಳಿ ಸೀ ಫುಡ್ ಆ್ಯಂಡ್ ಚೈನೀಸ್ ಅಂತೆ. ಫಿಶ್ ಮೀಲ್ ಇಸ್ 60 ರೂಪೀಸ್. ನೋಡೋಣ, ಆರ್ಡರ್ ಮಾಡಲಿಕ್ಕೆ ಮಾಡಿದ್ದೀನಿ. ಸೊ ನನಗೆ ಮೀನು ಊಟ, ಮಕ್ಕಳಿಗೆ ಬಿರಿಯಾನಿ ಮತ್ತು ಚಿಕನ್ ಚಿಲ್ಲಿ ಆರ್ಡರ್ ಮಾಡಿದ್ದೀನಿ. ಇದು ಫೀಡ್ಬ್ಯಾಕ್ ಕೊಡಲಿಕ್ಕೆ, ಅದು ಟೇಸ್ಟ್ ಮಾಡಿದ ನಂತರನೇ ಕೊಡ್ಬೋದು. ನೋಡೋಣ, ಚಿಕ್ಕದು ಓಕೆ. ನಾವು ಒಬ್ಬೊಬ್ಬರಿಗೆ ಚಿಕ್ಕ ಫ್ಯಾಮಿಲಿಗೆ ಬರಲಿಕ್ಕೆ ಓಕೆ. ಲುಕ್ಸ್ ಲೈಕ್ ಬಜೆಟ್ ಫ್ರೆಂಡ್ಲಿ ಊಟ ಥರ ಉಂಟು, ಬಟ್ ಟೇಸ್ಟ್ ನೋಡಬೇಕಲ್ಲ. ಇದು ಚಿಕನ್ ಚಿಲ್ಲಿ, ಇದು ಬಿರಿಯಾನಿ ಈ ಥರ ಅಂತೆ. ಗೊತ್ತಿಲ್ಲ, ಒಂದು ಸರಿ ಟ್ರೈ ಮಾಡಿದ್ದೆ. ಸೊ ಇದು ರುಚಿ ಗೊತ್ತಿಲ್ಲ, ನೋಡಬೇಕು. ಮಕ್ಕಳಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಸೊ
ನಮಗೆ ಇಲ್ಲಿ ಸಿಗಡಿ ಡ್ರೈ ಪ್ರಾನ್ ಚಟ್ನಿ, ಪರವಾಗಿಲ್ಲ, ಆಲೂಗೆಡ್ಡೆ ಮತ್ತು ಬಟಾಣಿ ಪಲ್ಯ, ಕ್ಯಾರೆಟ್ ಉಪ್ಪಿನಕಾಯಿ ಮತ್ತು ವೈಟ್ ರೈಸ್. ಕರೆಂಟ್ ಹೋಯ್ತು. ಮೀನಿನ ಸಾರಲ್ಲಿ ಕೋಳಿಯ ಮೂಳೆ ಎಲ್ಲಾದರೂ ನೋಡಿದ್ದೀರಾ? ಮೀನು ಸಾರು. ಓಕೆ, ಯಾವುದಾದ್ರೂ ಬಂದರೆ ಅಬ್ಸರ್ವ್ ಮಾಡಿ. ಮೀನು ಸಾರಲ್ಲಿ ಕೋಳಿ ಮೂಳೆ. ನಾನಿಲ್ಲಿ ಡಿಸ್ಕೋ ಮೀನು ಆರ್ಡರ್ ಮಾಡಿದ್ದೀನಿ, ಹಸ್ಬೆಂಡ್ಗೆ ಬಂಗುಡೆ ಮೀನು ಆರ್ಡರ್ ಮಾಡಿದ್ದಾರೆ. ಹೋದೆ, ನನಗಂತೂ ಸ್ವಲ್ಪ ನಾವು ಎಂಥ ಪಲ್ಯ ಮತ್ತು ಸೀಗಡಿದು ಚಟ್ನಿ ಬಿಟ್ಟರೆ ನನಗೆ ಯಾವುದೂ ಇಷ್ಟ ಆಗಲಿಲ್ಲ. ಹೇಳುವಂಥದ್ದಲ್ಲ ಇದು. ನಾನು ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಬರೀ ಹೋಟ್ಲಿಗೆ ಹೋಗಿ ಅದರದ್ದೇ ಹೇಳ್ತಾರೆ, ಅಲ್ಲಿ ಊಟ ಮಾಡಿ ಸುಬತ್ತು ಹಾಗೆ ಹೀಗೆ ಅಂತೆಲ್ಲ ಹಂಗೆ ಪುಸ್ಕು ಮಾಡ್ತಾರೆ. ಸೊ ಅವರದ್ದು 3 ವೀಡಿಯೋ ನಾನು ಇದು ಅವ್ರು ಹೇಳಿದ ಇದು 3 ಇದಕ್ಕೆ ಹೋಗಿದೆ, 3 ಕಡೆ ಸಹ ಫೀಡ್ಬ್ಯಾಕ್ ಇಲ್ಲ. ಸೊ ಇವರೆಲ್ಲ ಉಂಟಲ್ಲ ಜಸ್ಟ್ ಹಣ ಮಾಡಲಿಕ್ಕೋಸ್ಕರ ಅವ್ರು ಪ್ರಮೋಟ್ ಮಾಡ್ತಿದ್ದಾರೆ ಬಿಟ್ಟರೆ ಹಣಕ್ಕೋಸ್ಕರ ನಿಜವಾಗ್ಲೂ ಅವರಿಗೆ ಊಟದ ಟೇಸ್ಟೇ ಗೊತ್ತಿಲ್ಲ. ನನಗೆ ಅವ್ರಿಗೆ ಅಡುಗೆ ಮಾಡಲಿಕ್ಕೆ ಬರೋದಿಲ್ಲ ಕಾಣ್ತಾರೆ ಒಂದು. ಸೊ ಊಟದ ಟೇಸ್ಟ್, ಊಟ ಹೇಗೆ ಇರಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅಂತೇಳಿ ಕನ್ಫರ್ಮ್ ಆಯಿತು. ಹಾಂ, ಸೊ ಯಾವಾಗ ನೋಡಿದ್ರೆ ಏನು ದೊಡ್ಡ ಮಾತಾಡ್ತಾರೆ ಆಯಿತಾ ಯಂಗ್ಸು. ಈಗ ಗೊತ್ತಾಯಿತು ಅವ್ರಿಗೇನು ಬರೋದಿಲ್ಲ, ಜಸ್ಟ್ ಪ್ರಮೋಟ್ ಮಾಡ್ತಾರೆ. ಸೊ ಅಲ್ಲಿ ನೋಡಿ ನೀವು ತಲೆ ಕೆಡ್ಸ್ಕೊಬೋದು, ಅಲ್ಲಿ ಆಗಿರ್ಬೋದು ಏನು ಒಂದು ಅಲ್ಲಿಂದ ಆ ವರ್ಡ್ಗಳನ್ನ ಎಲ್ಲಿಂದ ಅವ್ರು ತೆಗೆದು ಮಾತಾಡ್ತಾರಂತ ನನಗಂತೂ ಗೊತ್ತಾಗೋದಿಲ್ಲ. ನನಗೆ ಮಾತಾಡಲಿಕ್ಕೆ ಬರೋದಿಲ್ಲ ನಿಜ ಅಂದರೆ. ಜನಗಳು ನೋಡಿದ್ರಂತೂ ನಾನು ಕನ್ಫ್ಯೂಸ್ ಆಗ್ತೇನೆ. ಸೊ ಬಟ್ ಏನೂ ಇಲ್ಲ ಅಂತ ಹೇಳಿದರೆ ಏನೂ ಇಲ್ಲ. ಅದು ಎಂತ ಇದು ಮಾಡಿದ ನನಗೆ ಎಂತ ಹೇಳಬೇಕು ಅಂತ ಗೊತ್ತಿಲ್ಲ. ಅದಕ್ಕೆ ಇವರು ಹೇಳಿದ್ರು, ನೀನು ಎಂತ ಇದು ಮಾಡಕ್ಕೆ ಹೋಗಬೇಡ, ಅದು ಹಣ ಮಾಡುವ ಒಂದು ಸರಿ ಹುಚ್ಚು ಹಿಡಿದ್ರೆ ಉಂಟಲ್ಲ, ಸೊ ಬಾಯಿಗೆ ಬಂದಿದ್ದು ಹೇಳಿ ಜನಗಳನ್ನ ಟೋಪಿ ಹಾಕ್ತಾರೆ. ಇದು ಹಣ ಮಾಡುವ ಒಂದು ರೀತಿ ಅಂತೇಳಿ ಪ್ರಮೋಟ್ ಮಾಡೋದು ಜಸ್ಟ್ ಇದಕ್ಕೋಸ್ಕರ. ಸೊ ನೀನೇನು ಹೇಳಲಿಕ್ಕೆ ಹೋಗಬೇಡ, ನನಗಂತೂ ಇಷ್ಟ ಆಗಲಿಲ್ಲ. ಇದೇ ಫಸ್ಟ್ ಆ್ಯಂಡ್ ಇದೇ ಲಾಸ್ಟ್ ಅಂತ ನನ್ನ ಪ್ರಕಾರದಲ್ಲಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ಚಿಕ್ಕ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.